ವಾವ್, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್. ಓಕೆ, ಸುಮುಖ, ಮನದ ಕಡಲು ಈ ಸಿನಿಮಾದ ನಾಯಕ ನಾನು. ಇವಾಗ ಈ ಶಾಲೆಯಲ್ಲಿ ನಮ್ಮ ಮೇಸ್ಟ್ರುಗಳು, ಹೆಡ್ ಮಾಸ್ಟ್ರು ಎಲ್ಲರೂ ಇದ್ದಾರೆ. ಇವರು ಹೊಸ ವಿದ್ಯಾರ್ಥಿಗಳಿಗೆ ಅವ್ರವ್ರ ಹೋಮ್ವರ್ಕ್ಗಳನ್ನ ನೀಟಾಗಿ ನೋಡಿ ಮೆಚ್ಚಿ, ಓಕೆ ಬನ್ನಿ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ. ನಾವು ಸರ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ರೊಚ್ಚಿಗೆದ್ಬಿಟ್ಟು ಅದೇ ಥರ ದಿನ ರಾತ್ರಿ ದಿನ ಹಗಲು ಕಷ್ಟಪಟ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಅಭಿನಯ ಮಾಡಿದ್ದೀವಿ. ಆ್ಯಂಡ್ ಇದೇ ನಮಗೆ ಖುಷಿ ಕೊಡೋದು ನಟನಾಗಿ. ಒಂದು ಸಿನಿಮಾ ಅದು ಲಾಸ್ಟ್ ಪಾರ್ಟ್ ಸಿನಿಮಾ ಬರುತ್ತೆ ಹೋಗುತ್ತೆ, ಬಟ್ ನಾವು ವರ್ಕ್ ಮಾಡೋ ಒಂದು ಅಟ್ಮಾಸ್ಫಿಯರು ಸರ್ ಅಂತೂ ನಮಗೆ ಅವ್ರು ಹೇಳೋದಂಗೆ ದೋಸ್ತು ಆಗ್ಬಿಟ್ರು ಅವರು. ಬಿಗಿನಿಂಗಲ್ಲಿ ಇದು ನಾನು ಎಲ್ಲ ನವಯುವಕರಿಗೆ ಏನು ಹೇಳೋದು ಅಂದರೆ, ಆರ್ಟಿಸ್ಟ್ ಆಗಿ ಬರೋರಿಗೆ ಹೆದರಿಕೆ ಬೇಡ. ಇಲ್ಲಿ ಬಂದಮೇಲೆ ನನಗೆ ನಿಜವಾಗ್ಲೂ ಅನಿಸಿದೆ, ಎಲ್ಲರೂ ನನ್ನ ಮನೆ ಹುಡುಗನ ಥರ ನೋಡ್ಕೊಂಡಿದ್ದಾರೆ. ಎಲ್ಲರೂ ಒಬ್ಬ ಫ್ರೆಂಡಾಗಿ ನೋಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಯಾವತ್ತು ಅವರು ದೇವ್ರ ಥರ. ದೇವರು ಪ್ರತ್ಯಕ್ಷ ಕಾಣಲ್ಲ ನಮಗೆ, ಬಟ್ ಎಲ್ಲಿಂದನೂ ಆಶೀರ್ವಾದ ಕೊಡ್ತಾ ಇರ್ತಾನೆ. ಹಾಗೆ ನಮ್ಮ ಪ್ರೊಡ್ಯೂಸರು, ನಮ್ಮ DOP ಸರು ಅಂತೂ ಅಲಾದಿನ್, ನಮ್ಮ ಅಲಾದಿನ್ ಇದಾನಲ್ಲ ನಾವು ಕಾಮಿಕ್ ಬುಕ್ಕಲ್ಲಿ, ಆ ಥರ ಅವರು ಆ ಲ್ಯಾಂಪ್ನ ಹೆಂಗೆ ಅವರು ಕ್ಯಾಮ್ರಾನೇ ಲ್ಯಾಂಪ್ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ ಜೀನಿ ಥರ. ವಿ ಆಲ್ವೇಸ್ ಕೀಪ್ ಸೇಯಿಂಗ್ ಸರ್ ಕ್ಯಾಮ್ರಾ ಮುಟ್ಟಿದ್ರೆ ಅದೇನೋ ಮ್ಯಾಜಿಕ್ ಆಗಿಬಿಡುತ್ತೆ ಅಂತ. ಯೋಗರಾಜ್ ಸರ್ ಅಂತೂ ಅವರು ತರಲೆ ಮಾತುಗಳು, ಅವ್ರ ವಿಶ್ವಾಸ ನಮ್ಮ ಮೇಲೆ ಇರೋದು, ನಮ್ಮಲ್ಲಿ ಇಲ್ಲದೆ ಇರೋ ಭರವಸೆ ವಿಶ್ವಾಸ ಅವ್ರು ನಮ್ಮ ಮೇಲಿದೆ. ಸೊ ನಮಗೆ ದಿನನಿತ್ಯ ಅದನ್ನು ಅವ್ರದ್ದೇ ಒಂದು ರೀತಿಲಿ ಯಾವಾಗಲೂ ಅದನ್ನು ತಿದ್ದ ಥರ ಹೇಳ್ತಾರೆ. ಸೊ ಒಬ್ಬ ನಟನಿಗೆ ಇಂಥ ಒಂದು ಅಟ್ಮಾಸ್ಫಿಯರ್ ಬೇಕು, ಅದು ನನಗೆ ಸಿಕ್ಕಿದೆ. ನನ್ನ ಪುಣ್ಯ ಇದು. ಈ ಥರ ರಘು ಸರ್ ಆಗಲಿ, ದತ್ತಣ್ಣ ಸರ್ ಆಗಲಿ, ಇಂತಿಂಥ ದೊಡ್ಡ ದೊಡ್ಡ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು ಇದು ಸಿಗಲ್ಲ, ನನಗೆ ಗೊತ್ತು. ನೀವುಗಳು ನಮ್ಮ ಜನರು, ನಮ್ಮ ಜನತೆ ನಮ್ಮ ಸಿನಿಮಾ ಪ್ರೀತಿ ಮಾಡಬೇಕು ಅಥವಾ ನನ್ನನ್ನು ಪ್ರೀತಿ ಮಾಡಬೇಕು ಅಂದರೆ ನೀವೆಲ್ಲ ನಮ್ಮನ್ನು ತುಂಬ ಪ್ರೀತಿ ಮಾಡಬೇಕು. ನೀವು ಎಷ್ಟು ಪ್ರೀತಿ ಮಾಡಿ ಹೆಂಗೆ ಬರೀತಿರೋ ಅದು ಹಾಗೆ ತಲುಪುತ್ತೆ. ನನಗೆ ಆ ಭರವಸೆ ಇದೆ. ಯಾಕಂದರೆ ನಾನು ಎಲ್ಲ ಹೇಳ್ದಂಗೆ ಚಿಕ್ಕ ಹುಡುಗರಿಂದ ಸುಮುಖ ನೋಡ್ಕೊಂಬಂದಿದ್ದೀವಿ ಅಂತ. ನಮ್ಮ ತಂದೆ ತಾಯಿ ಆಶೀರ್ವಾದ ಅದು. ಆ್ಯಕ್ಚುಲಿ ನೀವು ನೋಡ್ಕೊಂಬಂದಿರ ನನ್ನ, ಎಲ್ಲೆಲ್ಲೋ ಓಡಾಡ್ತಾ ಇರ್ತೀನಿ ಅವಾಗ. ಇವತ್ತು ನಿಮ್ಮ ಮುಂದೆ ಒಬ್ಬ ನಾಯಕ ನಟನಾಗಿ ಬಂದಿದ್ದೀನಿ. ತುಂಬ ಆಸೆ ಇಟ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನನ್ನ ಮೇಲೆ ನನಗೆ ಒಂದಷ್ಟು ಭರವಸೆ ತುಂಬ ಇದೆ. ಏನೋ ಒಂದು ವಿಷನ್ ಇದೆ ನನಗೆ, ಮುಂದೆ ಹೋಗಿ ತುಂಬ ಎತ್ತರದ ಮಟ್ಟಿಗೆ ಏನೋ ಆಗಬೇಕು ಅನ್ನೋದು. ಸರ್ ನನ್ನ ಮೇಲೆ ಆ ಬಿಲೀಫ್ ಇಟ್ಟಿದ್ದಾರೆ. ಹಾಗೆ ನನಗೂ ಈ ಥರ ಬಾ ಕುದುರೆಯಲ್ಲಿ ಬಾ, ಬೈಕಲ್ಲಿ ಬಾ, ಸ್ಟೈಲಿಶ್ ಆಗಿ ಬಾ, ಇದು ಮಾಡು, ಅಲ್ಲಿಂದ ಹಾರು, ಇಲ್ಲಿಂದ ಇದೇ ಬೇಕಾಗಿರೋದು. ಆ ಭರವಸೆಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಸರ್ ಸಲ್ಯೂಟ್ ಹೊಡಿತಾ ಇರ್ತಾರೆ ಅವಾಗ. ಪಾಪ ಅವ್ರಿಗೂ ಸುಸ್ತಾಗಿದೆ ಸಲ್ಯೂಟ್. ತುಂಬ ಮಾತುಗಳಿದೆ, ಹಂತದಲ್ಲಿ ನೀವು ಕಂಟೆಂಟ್ ನೋಡ್ತಾ ಹೋಗ್ತೀರಾ. ಇದು ಮೊದಲನೇದು. ಬರೀ ನಾವು ಟೈಟಲ್ ಅನೌನ್ಸ್ ಮಾಡಿದ್ದೀವಿ, ಹೋಗ್ತಾ ನಾವು ಟೀಸರ್ ಬಿಡ್ತೀವಿ. ಇನ್ನೂ ಸುಮಾರು ವಿಷಯಗಳು ಸಿನಿಮಾದ ಬರುತ್ತೆ. ನೋಡ್ತಾ ನಿಮ್ಗೆ ಇನ್ನೂ ನನ್ನ ಮೇಲೆ, ನಮ್ಮ ಸಿನಿಮಾದ ಮೇಲೆ ಭರವಸೆ ಬಂದೇ ಬರುತ್ತೆ. ನಮ್ಮ ಪ್ರೊಡ್ಯೂಸರ್ ಸೈಡ್ ಗಂಗಣ್ಣ ಸರ್, ಆಮೇಲೆ ನಮ್ಮ ಹಿತಾಪೆ ಸರ್, ಪ್ರತಾಪ್ ಹಿತಾಪೆ ಸರ್ ನನ್ನ ಮನೆ ಮಗನ ಥರ ನೋಡ್ಕೊಂಡಿದ್ದಾರೆ. ಸುಮುಖ ಬಾರಪ್ಪ, ನೀನು ಈ ನಾಳೆಯಿಂದ ಬಿಟ್ಟೋಂಗಿಲ್ಲ, ಸಿನಿಮಾದ ಮೇಲೆ ಇಟ್ಟಾಗ್ಬಿಟ್ರೆ ನೀನು ಎಲ್ಲೋ ಹೋಗ್ತೀಯ. ಆಮೇಲೆ ನಾನು ಹೇಳಿದ್ದೀನಿ ಸರ್, ನಾನು ಯಾವುದೇ ಪ್ರಾಜೆಕ್ಟ್ ಬಂದ್ರೆ ಮುಂದೆ ಫಸ್ಟ್ ನಿಮಗೆ ಫೋನ್ ಮಾಡೋದು. ಯಾಕಂದರೆ ನನಗೆ ಆ ಥರ ನೋಡ್ಕೊಂಡಿದ್ದಾರೆ. ಒಬ್ಬ ಹುಡುಗ ಅವ್ರ ಮಗನ ಥರ ನೋಡ್ಕೊಂಡಿದ್ದಾರೆ ಎಲ್ಲರೂ ಇಲ್ಲಿ. ಸೊ ನವಯುವಕರಿಗೆ ನಿಜವಾಗ್ಲೂ ನಾನು ಒಂದು ಹೇಳೋದು, ಭಯ ಬೇಡ, ಆರಾಮಾಗಿ ಬನ್ನಿ, ನುಗ್ಗಿ ಸರ್ ಹೇಳೋ ಮಾತದು, ನುಗ್ಗಿಬಿಡ್ಬೇಕು, ರೊಚ್ಚಿಗೆ ಅದು ಮಾಡ್ಬೇಕು ಕೆಲಸ ಅಂತ. ನನಗೆ ಆ ಕಾನ್ಫಿಡೆನ್ಸ್ ಈ ಸಿನಿಮಾಯಿಂದ ಬಂದಿದೆ. ಹೀಗೆ ಮುಂದುವರಿಲಿ. ಈ ಸಿನಿಮಾ ತುಂಬ ದೊಡ್ಡ ಮಟ್ಟಿಗೆ ಹೋಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸು. ಆದರೆ ನೀವು ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಟೈಮ್ ಕೊಟ್ಟಿದ್ದಕ್ಕೆ. ಹೀಗೆ ನಗ್ನಾಗ್ತಾ ಖುಷಿಯಾಗಿ ಚಿತ್ರ ಮಾಡಿಕೊಂಡು ಕರ್ನಾಟಕ ಜನತೆ ಖುಷಿಯಾಗಿರಲಿ. ಕನ್ನಡ ಸಿನಿಮಾ ತುಂಬ ಮುಂದುವರಿಲಿ. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಹೇಳಿ ಸರ್. ಹೌದು ಸರ್. ನಾನು ಹಂತ ಅಂತ ಹೇಳಿದ್ದೆ, ಹಾಗೆ ಸರ್ ಜೊತೆನೂ ನನ್ನ ಹಂತದ ಒಂದು ರಿಲೇಷನ್ಶಿಪ್ ಇದೆ. ನಾನು ಚಿಕ್ಕ ಹುಡುಗ, ನನ್ನ ಚಿಕ್ಕ ಪಾಪು ಇದ್ದಾಗ ಸರ್ ನಮ್ಮ ಮನೆ ಗರಾಜಲ್ಲಿ ಬರೆಯೋದಕ್ಕೆ ಬರೋರು. ಆ ಟೈಮಲ್ಲಿ ಆವಾಗ ನನ್ನ ಚಿಕ್ಕ ಹುಡುಗಾಗಿ ನೋಡಿದ್ದಾರೆ. ಅದಾದಮೇಲೆ ಸರ್ ಒಂದು 10 ವರ್ಷದ ಹಿಂದೆ ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಅವಾಗ ಒಂದು ಹಿಂದಿ ಸಿನಿಮಾ ಮಾಡೋಕ್ಕೆ ಅಂತ ಬಾಂಬೆಗೆ ಬಂದಿದ್ರು. ಅವಾಗ ನಾನು ಅವ್ರ 6th ಅಸಿಸ್ಟೆಂಟ್ ಆಗಿ ಹೋಗಿದ್ದೆ.
ಅವಾಗ ಪ್ರಾಬ್ಲಿ ಇವ್ನು ಯಾರು ಹುಡುಗ, ನಾನು ಹೋಗಿ ಕೂರ್ತಾ ಇದ್ದೆ ಅಷ್ಟೇ ಅವ್ರ ಕ್ಯಾಬಿನ್ ಒಳಗೆ, ಬೇರೆಯವ್ರನ್ನೆಲ್ಲ ಆಚೆ ಹೋಗಿ ಅಂತ ಕಳ್ಸೋರು. ಇವ್ರು ಒಂದು ಪೇಪರ್ ಹಿಡ್ಕೊಂಡು ನೀನು ಬಾರೋ ನೋಡೋ, ಇಲ್ಲಿಂದ ಹಿಂಗೆ ಹೋಗುತ್ತೆ, ಇಲ್ಲಿಂದ ಹಿಂಗೆ ಬರುತ್ತೆ. ನಾನು ಶಿವರಾಜ್ ಭಟ್ ಅವ್ರ ಜೊತೆ ನಾನು ಇದೆಲ್ಲ ಮಾತು ಕೇಳ್ತಾ ಇದ್ದೀನಿ ಅಂತ ಅವಾಗ. ಸೊ ಇದೊಂದು ಸರ್ಕಲ್ ನೀವು ಕೇಳ್ದಂಗೆ ಮುಂಗಾರು ಮಳೆ ಟೈಮಲ್ಲಿ ನಮಗೆ ಮ್ಯೂಸಿಕ್ ಫಸ್ಟ್ ಥಿಂಗ್ ನಮಗೆ ಕ್ಲಿಕ್ ಆಗೋದು ಮಕ್ಕಳಿಗೆ ಆಗಲಿ ಎಲ್ಲ ಮ್ಯೂಸಿಕ್. ಅವತ್ತಿಂದ ಇವತ್ತವರೆಗೂ ನಮ್ಗೆ ಆ ಮ್ಯೂಸಿಕ್ಕೇ ಹೊಡಿತದೆ. ಮುಂಗಾರು ಮಳೆ ಅಂದಿದ ತಕ್ಷಣ ನಮಗೆ ಮ್ಯೂಸಿಕ್ ಇರುತ್ತಲ್ಲ, ಸೊ ನನಗೆ ಅದೇ ಖುಷಿ. ನನಗೆ ಈ ಆಪರ್ಚುನಿಟಿ ಸಿಕ್ಕಿದೆಯಲ್ಲ ಸರ್ ಜೊತೆ, ಅಂದರೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಬಟ್ ಇದು ಹರಿ ಸರ್ ಅಂತೂ ಜೀನಿಯಸ್, ಅವರು ಜೆನ್ಯೂನ್ಲಿ ಜೀನಿಯಸ್ ಪರ್ಸನ್. ಅವರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ತೊಗೊಂಡೋಗಿ ನಾನು ಕೇಳಿದ್ದೀನಿ, ನೀವು ಕೇಳ್ತೀರ, ಸೂಪರ್ ಆಗಿದೆ. ನೆಕ್ಸ್ಟ್ ಮುಂಗಾರು ಮಳೆ ಫಾರ್ ಶೋರ್, ಬಿಗರ್ ದೆನ್ ಮುಂಗಾರು ಮಳೆ. ಹೇಳಿ. ಹೌದು, ಅದು ನನ್ನ ಪ್ರಯತ್ನ. ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಅದು ಕೋವಿಡ್ ಟೈಮಲ್ಲಿ. ನಾನೊಬ್ಬ ಆರ್ಟಿಸ್ಟ್ ಆಗಿ ಸುಮ್ಮನೆ ಕೂತಿದ್ವಿ, ನಮ್ಮ ತಂದೆನೂ ಅಷ್ಟೇ, ನಾವೆಲ್ಲ ಮನೆಯವರೆಲ್ಲರೂ ಆರ್ಟಿಸ್ಟ್ಗಳು. ಸೊ ನಾನು ಸುಮ್ಮನೆ ಕೂರಕ್ಕೆ ಆಗ್ತಾಯಿರಲಿಲ್ಲ, ಏನೋ ಒಂದು ಬರೆಯೋದು, ಯಾರೋ ಮಾಡ್ತಾಯಿಲ್ಲ ಅಂದರೆ ನಾವಾದ್ರೂ ಮಾಡೋಣ, ನಾನು ಆ್ಯಕ್ಟ್ ಮಾಡಬೇಕು, ಬರೀಬೇಕು, ಏನಾದರೂ ಒಂದು ಮುಂದೆ ಹೋಗೋಣ ಅಂತ. ಅವಾಗ ನಾವು ಅಪ್ಪನೇ ಕೇಳಿದೆ, ಸರ್ ಅಪ್ಪ ಈ ಥರ ಮಾಡಬೇಕು ಅಂದ್ಕೊಂಡು ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ಓಕೆ, ಸೊ ರಿಜಿಸ್ಟರ್ ಮಾಡಿ. ಅದು ಒಂದು ಪ್ರಯತ್ನ. ನಾವು ಯಾವುದ್ಯಾವುದೋ ಇಂಟರ್ನ್ಯಾಷನಲ್ ಸಿನಿಮಾಗಳು ನೋಡಿಕೊಂಡು ಈ ಥರ ಮಾಡೋಣ, ಜನತೆಗೆ ಬೇರೆ ಥರ ಒಂದು ವಿಜುವಲ್ಸ್ ಕೊಡೋಣ ಅಂತ ಮಾಡಿದ್ದದು. ಬಟ್ ನನ್ನಲ್ಲಿ ಆ ಸಿನಿಮಾ ಮಾಡಬೇಕಾದ್ರೂ ನನಗೇನು ಅನಿಸಿತು ಅಂದರೆ, ನನ್ನ ಕಾನ್ಸಂಟ್ರೇಷನು, ನನ್ನ ಫೋಕಸ್, ನನ್ನ ಕ್ಲಾರಿಟಿ ತುಂಬ ಚೆನ್ನಾಗಿತ್ತು. ಯಾವಾಗ ನಾನು ನಟನೆ ಮಾಡಬೇಕಾದ್ರೆ ನನಗೆ ಅದು ಕ್ಲಾರಿಟಿ ತುಂಬ ಆಯಿತು. ಸೊ ನನಗೆ ಗೊತ್ತು ಅದು ಯಾವಾಗಲೂ ನನಗೆ ಎಳೀತಾ ಇರುತ್ತೆ, ಒಬ್ಬ ನಟನಾಗೋದು, ಒಬ್ಬ ಆ್ಯಕ್ಟರ್ ಆಗಬೇಕು ಅನ್ನೋದು ನನಗೆ ಯಾವಾಗಲೂ ಇತ್ತು. ಅದು ನನ್ನ ಕತೆ ಹೇಳಬೇಕಾಯಿತು, ಸಿನಿಮಾದಲ್ಲಿ ಉಳ್ಕೊಬೇಕಾಗಿತ್ತು. ಕೋವಿಡ್ ಟೈಮಲ್ಲಿ ಉಳ್ಕೊಳ್ಳೋಣ ಅಂತ ಆ ಸಿನಿಮಾ ಮಾಡಿದ್ದು. ಸೊ ಸರ್ ಜೊತೆ ಆಫ್ಕೋರ್ಸ್ ಇದ್ದಾಗ ಕಲಿಯೋದು ತುಂಬ ಇದೆ. ಸರ್ದು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸು. ನಾವು ಬಂದ್ಬಿಟ್ಟು ನಾನು ಒಬ್ಬ ಡೈರೆಕ್ಟ್ರು, ನನಗೂ ಇಷ್ಟು ಗೊತ್ತಿದೆ ಅದಿಲ್ಲ. ಅದು ನಮಗೆ ಗೊತ್ತಿರೋದು ಒಂದು 0.5% ಅಷ್ಟೇ. ಸರಿಂದ ತುಂಬ ದಿನ ಆ್ಯಕ್ಚುಲಿ ಸರ್ ದಿನ ಬಂದಾಗ ಅವರು ಎವ್ರಿ ಡೇ ಅವ್ರು ಹೊಸ ಯೋಚನೆಗಳು, ಹೊಸ ಇಮ್ಯಾಜಿನೇಷನ್. ಸುಮ್ಮನೆ ಹಿಂಗೆ ಕೂತಿರ್ತಾರೆ, ಏನೋ ನೋಡ್ಬಿಟ್ಟು ಇದನ್ನು ಹಿಂಗೆ ಮಾಡಿದ್ರೆ ಅದು ಅವ್ರ ಏನಂತಾರೆ, ಒಂದು ಚೈಲ್ಡಿಶ್ ನೇಚರ್ ಅವ್ರಿಗೆ. ಇದನ್ನು ನಾನು ತೊಗೊಳ್ಳೇಬೇಕು, ಇದು somehow I have to take it in me. ಅದೊಂದು ಬ್ಯೂಟಿಫುಲ್ ಚೈಲ್ಡಿಶ್. ಅವ್ರು ಎಷ್ಟೇ ವರ್ಷ ಆಗಲಿ, ಯೋಗರಾಜ್ ಭಟ್ ಅವರು ಯಾವಾಗ ಮುಂಗಾರು ಮಾಡಿದ್ರು ಹಾಗೆ ಇರ್ತಾರೆ, ಮುಂದಿನ ಹಾಗೆ ಇರ್ತಾರೆ. ಅವ್ರ ಯೋಚನೆಗಳೆಲ್ಲ ತುಂಬ ಫ್ರೆಶ್, ಜೆನ್ಯೂನ್ ಆಗಿರುತ್ತೆ. ಸೊ ಸರ್ ಜೊತೆ ಅದು ಕಂಪೇರ್ ಮಾಡಿದೆ, ಇಟ್ಸ್ ಸ್ಟೂಪಿಡ್ ಥಿಂಗ್. ನನಗೆ ತುಂಬ ಸರ್ ಎನಿವೇಸ್ ನಿಮಗೆಲ್ಲ ಗೊತ್ತಿದೆ, ನಾನು ಇವಾಗ ಬಂದು ಎಷ್ಟು ಹೇಳ್ಬೇಕು ಸರ್ ಬಗ್ಗೆ. ಹಾಯ್ ಪಾತ್ರ ಇವಾಗ ನೋಡಿದ್ರಲ್ಲ, ಜೆನ್ಸಿ, ಇವತ್ತಿನ ಹುಡುಗ, ಇವತ್ತಿನ ನವಯುವಕ, ಇವನಿಗೆ ಪಾತ್ರ ಪ್ರೇಮ ಕಥೆ. ಇದು ನೋಡಿದ್ರೆ ಗೊತ್ತಾಗುತ್ತೆ. ಇಬ್ಬರು ಹೀರೋಯಿನ್ ಇದ್ದಾರೆ, ಒಬ್ಬ ಹುಡುಗ ಇದ್ದಾರೆ. ಈಗಿನ ಕಾಲದಲ್ಲಿ ಹುಡುಗರಿಗೆ ಏನೇನು ತಲೆ ನಡೆಯುತ್ತೆ, ಹೇಗೆ ಪ್ರೀತಿ ಮಾಡಬೇಕು, ಹೇಗೆ ಮಾಡಬಾರ್ದು, ಇದು ವರ್ಕ್ ಆಗುತ್ತಾ, ಅದು ವರ್ಕ್ ಆಗುತ್ತಾ, ಏನು ಬೇಕು ಆಲೋಚನೆಗಳು, ಲೈಫಲ್ಲಿ ಏನು ಮಾಡಬೇಕು, ಇವೆಲ್ಲ ಕ್ವೆಶನ್ ಮಾರ್ಕ್ ಇರುತ್ತಲ್ಲ ಒಬ್ಬ ಯಂಗ್ ಹುಡುಗನಿಗೆ. 25-24 ವರ್ಷದ ಅದೇ ಪಾತ್ರ, ಅವೆಲ್ಲ ಇರುತ್ತೆ ಈ ಕ್ಯಾರೆಕ್ಟ್ರಲ್ಲಿ. ಅದನ್ನು ಈ ಪಾತ್ರ ಬೇರೆ ಪಾತ್ರಗಳು ಬಂದು ಹೋದಾಗ ಅವರಿಂದ ನಾನು ಏನು ತೊಗೊಂಡಿದ್ದೀನಿ, ಅದು ಸಿನಿಮಾ ಹೋಗ್ತಾ ಹೋಗುತ್ತೆ. ಅದರಿಂದ ಸಾರಿ ಸರ್ ಕೇಳಿಸಿಲ್ಲ. ನಾನು ಒಬ್ಬ ಯಂಗ್ ಹುಡುಗ. ಸೊ ಒಂದಷ್ಟು ಆಬ್ವಿಯಸ್ಲಿ ಅದು ನೇಚರ್ ನನಗದು. ಒಂದಷ್ಟು ರಿಯಾಕ್ಷನ್ ಆಗಲಿ, ಒಂದಷ್ಟು ಬಿಹೇವಿಯರ್ ಆಗಲಿ, ಅಥವಾ ಏನೋ ಒಂದು ಸೀನ್ ಹೇಳಿದಾಗ ಸರ್ ಇದು ನಾನು ಮಾಡಿದ್ದೀನಲ್ಲ ಯಾವಾಗಲೂ ಅಂತ ಎಲ್ಲ ಬರುತ್ತೆ ತಲೆಯಲ್ಲಿ. ಸೊ ಅದು ನನ್ನ ನೇಚರ್. ನಾನು 50 ವರ್ಷ ಎಕ್ಸ್ಟ್ರಾ ಇರೋ ಕ್ಯಾರೆಕ್ಟರ್ ಮಾಡಿದಾಗ ಅದು ನಾನು ಬಿಹೇವ್ ಮಾಡಬೇಕಾಗತ್ತೆ. ಬಟ್ ಇವಾಗ ಇದು ನನ್ನ ನೇಚರ್ ಆಗಿದೆ ಕ್ಯಾರೆಕ್ಟರ್. ಸೊ ಕ್ಲೋಸ್, ಲಾಟ್ ಆಫ್ ಥಿಂಗ್ಸ್ ಆರ್ ಕ್ಲೋಸ್. ಎಸ್ ಮ್ಯಾಮ್. ನಾನು ಈ ಜಾಕೆಟು ಪ್ಯಾಂಟು ಎಲ್ಲ ಸೈಡ್ಗೆ ಇಟ್ಟರೆ ನಿಮಗೂ ಗೊತ್ತಾಗ್ತದೆ ನನಗೆ ಹೆಂಗೆ ಅನಿಸಿತ್ತು ಅಂತ. ಎಲ್ಲ ಕಟ್ಗಳು, ಮಾರ್ಕ್ಗಳು. ನಮ್ಮ ಶೂಟಿಂಗ್ ಸಿಚುವೇಶನೇ ಹಂಗೆ ಸರ್ ಜೊತೆ. ನಾನು ಈ ಸಿನಿಮಾ ಮುಂಚೆ ಇಷ್ಟು ಅಡ್ವೆಂಚರಸ್ ಆಗಿ ಒಂದು ಸಿನಿಮಾ ಮಾಡ್ಬೋದು ಅಥವಾ ಇಷ್ಟು ದೂರ ಹೋಗ್ಬೋದು ಒಬ್ಬ ಕ್ಯಾರೆಕ್ಟರ್ ಏನೇನೋ ಮಾಡಿಕೊಂಡು ನಾನು ಯೋಚನೆ ಮಾಡಲಿಲ್ಲ. ಬಟ್ ನಮ್ಮ ಮೈಂಡ್ ಅನ್ನೋದು ಎಷ್ಟು ಓಪನ್ ಆಗಿರುತ್ತೆ ಅಂದರೆ ಏನೇ ಬಂದ್ರೂ ಮಾಡ್ಕೊಂಡು ಹೋಗೋಣ ಅಂತ ಒಂದಿರುತ್ತಲ್ಲ, ಅದು ತುಂಬ ನೋಡಿದ್ದೀವಿ. ಸಮುದ್ರ, ಆಕಾಶ, ಬೆಟ್ಟ, ರಿವರು, ವಾಟರ್ಫಾಲು, ಏನೆಲ್ಲ ನೋಡಿಲ್ಲ, ಎಲ್ಲೆಲ್ಲ ಬಿದ್ದಿಲ್ಲ. ಬಟ್ ಖುಷಿ, ನಿದ್ದೆ,
ಆ ನಿದ್ದೆ ಇದೆಯಲ್ಲ ಅದೆಲ್ಲ ಅಷ್ಟು ಕಷ್ಟಪಟ್ಟು ಅಷ್ಟು ಬೇಜಾರಾಗಿ ಅಷ್ಟು ಪೇನ್ ಬಂದಮೇಲೂ ಆ ಒಳ್ಳೆ ನಿದ್ದೆ ಬರುತ್ತಲ್ಲ, ಆಹಾ, ಅದೇ ಯೋಗರಾಜ್ ಭಟ್ ಸಿನಿಮಾ. ಇಟ್ಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್ ಟು ವರ್ಕ್ ಇನ್ ಸಚ್ ಎನ್ವೈರನ್ಮೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.